ಸಮಸ್ತ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿಕೊಡುವಂತಹ ಈ ಒಂದು ವಶೀಕರಣ ತಂತ್ರ ಯಾವುದು ಎಂದರೆ ಸ್ತ್ರೀ ಮತ್ತು ಪುರುಷ ವಶೀಕರಣ ತಂತ್ರ. ವೀಕ್ಷಕರೇ, ಹೌದು ವೀಕ್ಷಕರೇ, ಇದು ಆತ್ಮಮೋಹಿನಿಯ ಒಂದು ವಶೀಕರಣ ತಂತ್ರ ಅಂತ ಹೇಳ್ತಾರೆ. ವೀಕ್ಷಕರೇ, ಇದನ್ನ ಮಾಡೋದು ಹೇಗಂತ ನಾನು ನಿಮಗೆ ಒಂದು ಸರಳವಾದ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇದನ್ನು ಮಾಡಲು ನಿಮಗೆ ಬೇಕಾಗುವಂತಹ ವಸ್ತುಗಳು ಯಾವುದಂದ್ರೆ, ಮೇನ್ ಆಗಿ ಬೇಕಾಗುವಂತದ್ದು ವಸ್ತು ಅಂದ್ರೆ ಕುಂಡಲಿ. ನೋಡಿ, ನಾನು ಇಲ್ಲಿ ಒಂದು ಕುಂಡಲಿಯನ್ನು ತಗೊಂಡಿದ್ದೀನಿ. ನಾನು ಚಿಕ್ಕ ತಗೊಂಡಿದ್ದೀನಿ, ನೀವು ಸ್ವಲ್ಪ ದೊಡ್ಡದು ತಗೊಳ್ಬೇಕು ವೀಕ್ಷಕರೇ, ಅಷ್ಟೇ ವ್ಯತ್ಯಾಸ ಇರೋದು. ನಂತರ ಇದನ್ನು ತೆಗೆದುಕೊಂಡ ನಂತರ ವೀಕ್ಷಕರು ನೀವು ಮಾಡಬೇಕಾದಂತಹ ವಿಧಾನಗಳು ಯಾವುದು ಎಂದರೆ, ಮೊದಲನೇದಾಗಿ ಈ ಒಂದು ವಶೀಕರಣವನ್ನ ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಮಾತ್ರ ಬಳಸ್ಲಿಕ್ಕೆ ಹೋಗಬೇಡಿ ವೀಕ್ಷಕರೇ. ಏನೇ ಮಾಡಿದ್ರು ಒಳ್ಳೆ ಕಾರ್ಯಗಳಿಗೆ ಮಾತ್ರ ನೀವು ಈ ಒಂದು ವಶೀಕರಣವನ್ನು ನೀವು ಬಳಸಕ್ಕೆ ಹೋಗ್ಬೇಕಾಗ್ತದೆ ವೀಕ್ಷಕರೇ. ಕೆಟ್ಟ ಕೆಲಸಕ್ಕೆ ಮಾತ್ರ ಬಳಸಕ್ಕೆ ಹೋಗಬೇಡಿ. ಮತ್ತು ಕೆಟ್ಟ ಮನಸ್ಸಿನಿಂದ ಇದು ನೀವು ಮಾಡಿದ್ದಾದರೆ ಫಲಿಸೋದಿಲ್ಲ. ನೆನಪಲ್ಲಿರಲಿ, ಕೆಟ್ಟ ಮನಸ್ಸಿನಿಂದ ಇದು ಮಾಡೋದಾದ್ರೆ ಇದು ನಿಮಗೆ ಫಲಿಸೋದಿಲ್ಲ. ಒಳ್ಳೆ ಮನಸ್ಸು ಇಟ್ಕೊಂಡು ಹೋಗ್ಬೇಕು, ಒಳ್ಳೆ ಯೋಚನೆ ಇಟ್ಕೊಂಡು ಹೋಗ್ಬೇಕು ವೀಕ್ಷಕರೇ. ಯಾವುದೇ ಈಗ ನೀವು ಒಂದು ದೇವಸ್ಥಾನಕ್ಕೆ ಹೋಗೋದಾದ್ರೆ ಒಳ್ಳೆ ಯೋಚನೆ ಇಟ್ಕೊಂಡೇ ಹೋಗ್ತೀರಾ. ದೇವರಲ್ಲಿ ವರ ಕೇಳಕ್ಕೆ ಹೋಗ್ತೀರಾ ವೀಕ್ಷಕರೇ, ಅಲ್ವಾ? ದೇವರೇ, ನನ್ನ ಪ್ರೀತಿ ಬಿಟ್ಟೋಯ್ತು, ಇಲ್ಲ ನನ್ನ ಕೆಲಸ ಸಿಗ್ತಾ ಇಲ್ಲ, ನನಗೆ ದುಡ್ಡು ಹಣ ನಿಲ್ತಾ ಇಲ್ಲ ಅಂತ ಒಳ್ಳೆ ವಿಚಾರ ಇಟ್ಕೊಂಡು ಹೋಗ್ತಿರಲ್ಲ. ಅದೇ ರೀತಿಯಾಗಿ ಈ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ನಿಮ್ಮನ್ನ ಬಿಟ್ಟು ಹೋಗಿರ್ತಾರಲ್ವಾ, ಅಂದ್ರೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿ ನೀವು ತುಂಬಾ ದುಃಖಿತರಾಗಿರ್ತಾರಲ್ವಾ, ಆ ಒಂದು ವಿಷಯಕ್ಕೆ ಅವ್ರು ನಿಮ್ಮ ಬಳಿ ಪುನಃ ಬರಲು ಮಾಡಿಕೊಳ್ಳುವಂತಹ ಒಂದು ವಶೀಕರಣ ತಂತ್ರ ಇದು ವೀಕ್ಷಕರೇ. ಹಾಗಾದ್ರೆ ಇದನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದು ಎಂದರೆ, ಮೊದಲನೇದಾಗಿ ಒಂದು ಕುಂಡಲಿ, ಆಮೇಲೆ ಚಕ್ಕೆ, ನಂತರ ತಾಯ್ತ, ಆಮೇಲೆ ಕರ್ಪೂರ, ಒಂದು ಮ್ಯಾಚ್ ಬಾಕ್ಸ್. ಇಷ್ಟೇ ವೀಕ್ಷಕರೇ ಬೇಕಾಗುವಂತಹ ಒಂದು ವಸ್ತುಗಳಂದ್ರೆ ಇದು ಮೊದಲನೇದಾಗಿ. ಆಮೇಲೆ ಒಂದು ತಗಡಿನ ಪೀಸು, ಒಂದು ಮೊಳೆ, ಇದಿಷ್ಟು ಬೇಕು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಫಸ್ಟ್ ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಯಾರು ವಶೀಕರಣ ಆಗಿರ್ಬೇಕಿರ್ತಾರಲ್ಲ ವೀಕ್ಷಕರೇ, ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು. ಇಲ್ಲಿ ಸ್ತ್ರೀ ಆಗಿದ್ರೆ ನಾವೊಂದು ಉದಾಹರಣೆಗೆ ಒಂದು ಹೆಸರನ್ನು ತಗೋತಿದ್ದೀನಿ, ಶ್ವೇತ ಅಂದ್ರೆ ಹುಡುಗಿ ಆಗಿದ್ರೆ ಶ್ವೇತ ಅಂತ ತಗೊಳ್ಳಿ. ಹುಡುಗ ಆಗಿದ್ರೆ ನಾಗರಾಜ. ಸುಮ್ಮನೆ ಉದಾಹರಣೆಗೆ ಒಂದು ಹೆಸರನ್ನು ತಗೊಂಡಿದ್ದೀನಿ ವೀಕ್ಷಕರೇ. ನೀವು ಕೂಡ ನಿಮ್ಮ ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವ್ರ ಹೆಸರು ತಗೊಳ್ಬೇಕಾಗ್ತದೆ ವೀಕ್ಷಕರೇ. ನೆನಪಿರಲಿ, ಇಲ್ಲಿ ನಾನು ಶ್ವೇತ ಅಥವಾ ನಾಗರಾಜನ ಹೆಸರು ಇಲ್ಲಿ ಬರ್ಕೊಂಡಿದ್ದೀನಿ. ಬರ್ಕೊಂಡ ನಂತರ ಏನ್ ಮಾಡ್ಬೇಕು ಅಂದ್ರೆ, ಇದನ್ನ ಹೀಗೆ ಮಡಚಿ ಒಂದು ಸೈಡಲ್ಲಿ ಇಡಿ. ನಂತರ ಚಕ್ಕೆ ಇದೆಯಲ್ಲ, ಚಕ್ಕೆಯನ್ನು ಕುಂಡಲಿ ಒಳಗಡೆ ಈ ರೀತಿ ಹಾಕಬೇಕು. ಈ ರೀತಿ ಹಾಕಿದ ನಂತರ ಕರ್ಪೂರದಿಂದ ಇದಕ್ಕೆ ಬೆಂಕಿಯನ್ನು ತಾಗಿಸ್ಬೇಕಾಗ್ತದೆ ವೀಕ್ಷಕರೇ. ತಾಗಿಸಿದ ನಂತರ ಏನ್ ಮಾಡ್ಬೇಕಂದ್ರೆ, ಈ ಹೆಸರು ಬರೆದಿರ್ತೀರಲ್ಲ ವೀಕ್ಷಕರೇ, ಇದನ್ನ ತೆಗೆದುಕೊಂಡು ಹೋಗಿ ಈ ಕುಂಡಲಿ ಒಳಗಡೆ ಹಾಕಬೇಕು, ಕೆಳಗಡೆ ಹಾಕಬೇಕು. ಸರಿನಾ? ಹಾಕಿದ ನಂತರ ನೀವು ನಂತರ ಮಾಡೋದು ಕೆಲಸ ಏನಂದ್ರೆ, ಈ ಒಂದು ಮಂತ್ರವನ್ನ ನೀವು ಶ್ರದ್ಧೆ ಮತ್ತು ಭಕ್ತಿ, ನೀವು ಯಾರನ್ನ ನೀವು ವಶೀಕರಣ ಮಾಡ್ಕೋಬೇಕಲ್ಲ, ಕೇವಲ ಅವರ ನೆನಪುಗಳು ಮಾತ್ರ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಮಂತ್ರವನ್ನ ಹೇಳ್ಬೇಕಾಗ್ತದೆ. ಅದು ಯಾವ ಮಂತ್ರ ಎಂದರೆ, ಓಂ ಕುರುಂ ಕಾಮಾಕ್ಷಿಯೇ ನಮಃ, ಓಂ ಕುರುಂ ಕಾಮಾಕ್ಷಿಯೇ ನಮಃ, ಮನ ಇಚ್ಛಾ ಜನಂ ವಶಂ ಪಟ್ ಸ್ವಾಹ, ಮನ ಇಚ್ಛಾ ಜನಂ ಪಟ್ ಸ್ವಾಹ ಅಂತ ಹೇಳ್ಬೇಕು ವೀಕ್ಷಕರೇ. ಈ ಒಂದು ತಂತ್ರವನ್ನ ಸುಲಭವಾಗಿ ನೀವು ಹೇಳಿದ್ದೇ ಆದರೆ, ಅಂದ್ರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿದ್ದಾದ್ರೆ, ಇದು ಕೇವಲ ಒಂದೇ ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗುವಂಥದ್ದು ವೀಕ್ಷಕರೇ. ನಂತರ ಈ ಕುಂಡಲಿ ಆರಿದ ನಂತರ ನೀವು ಮಾಡಬೇಕಾದಂತಹ ವಿಧಾನ ಏನಂದ್ರೆ ವೀಕ್ಷಕರೇ, ನೆನಪಿರ್ಲಿ, ಇದರಲ್ಲಿ ಇರುವಂತಹ ಬೂದಿಯನ್ನು ತೆಗೆದುಕೊಂಡು ಹಾಗೂ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನೀವು ಯಾರನ್ನ ವಶೀಕರಣ ಮಾಡ್ಬೇಕಲ್ಲ ಅವ್ರನ್ನ ಹೆಸರಲ್ಲಿ ಬರ್ಕೊಂಡಿರ್ತೀರಲ್ವಾ, ಆ ಬೂದಿಯನ್ನ ಇದ್ರ ಒಳಗಡೆ ಹಾಕೋಬೇಕು. ಇದ್ರ ಒಳಗಡೆ ಹಾಕಿದ ನಂತರ ಇದನ್ನ ಈ ರೀತಿಯಾಗಿ ಮರ್ಚಿ
ಈ ರೀತಿಯಾಗಿ ಮರ್ಚಿ ಬೂದಿನೂ ಇದರೊಳಗಡೆ ಇರಬೇಕು ವೀಕ್ಷಕರೇ, ನೆನಪಿರಲಿ ಬೂದಿನೂ. ಯಾಕಂದರೆ ಬೂದಿಗೆ ತುಂಬ ಶಕ್ತಿ ಇರುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ನೀವು ಇದಕ್ಕೂ ಮತ್ತು ಬೂದಿಗೆ ಸೇರಿಸಿ ಹಾಕಿದ್ರಂದ್ರೆ ತುಂಬ ಶಕ್ತಿ ಇರುತ್ತೆ. ಹಾಗಾಗಿ ಈ ಒಂದು ಕಾರ್ಯ ಮಾಡಿದ್ದನ್ನು ನೀವು ಯಾರ ಹತ್ರನೂ ಕೂಡ ಹಂಚಿಕೊಳ್ಳುವಂತಿಲ್ಲ ವೀಕ್ಷಕರೇ. ಎಲ್ಲಿವರೆಗೂ ಅಂದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಬರೋ ತನಕ ಈ ಒಂದು ಕಾರ್ಯ ಮಾಡಿದ್ದನ್ನು ಯಾರ ಬಳಿ ಹೇಳುವಂತಿಲ್ಲ ವೀಕ್ಷಕರೇ. ಹಾಗೂ ಈ ಒಂದು ತಾಯ್ತವನ್ನು ನೀವು ಎಲ್ಲಿ ಕಟ್ಕೋಬೇಕಂದ್ರೆ ಕತ್ತಲ್ಲಿ. ಇಲ್ಲ ನಮ್ಮ ಕತ್ತಲ್ಲಿ ಆಗಲ್ಲ, ಮನೆಯವ್ರು ನೋಡ್ತಾರೆ, ಹಾಗೆ ಹೀಗೆ ಸಮಸ್ಯೆ ಇದ್ದರೆ ಸೊಂಟದಲ್ಲಿ ಕಟ್ಕೋಬೋದು ವೀಕ್ಷಕರೇ. ಸೊಂಟದಲ್ಲಿ ಕಟ್ಕೊಂಡಿರೋ ನಂತರ 1 ವಾರದಲ್ಲಿ ನಿಮ್ಮ ಬಿಟ್ಟು ಹೋಗಿರುವಂತಹ ವ್ಯಕ್ತಿ ಯಾರಿರ್ತಾರಲ್ಲ, ಸ್ತ್ರೀ ಅಥವಾ ಪುರುಷ ಆಗಿರ್ತಾರಲ್ಲ, ಅವರು ಬಂದ ತಕ್ಷಣ ಏನು ಮಾಡ್ಬೇಕಂದ್ರೆ ಈ ತಾಯ್ತವನ್ನು ಬಿಚ್ಚಿ, ಅದು ಬಿಚ್ಚುವಾಗ ಗಳಿಗೆ ಇರುತ್ತೆ, ಗಳಿಗೆನ ನೋಡ್ಕೋಬೇಕಾಗ್ತದೆ. ಯಾವ ಗಳಿಗೆ ಅಂದರೆ ಈಗ ಯಮಗಂಡ ಕಾಲ ಈ ಥರ ಎಲ್ಲ ಒಂದು ಕಾಲಗಳಿಗೆ ಇರುತ್ತೆ, ಟೈಮ್ ಇರುತ್ತೆ, ಶುಭ ಕಾಲ ಈ ಥರ ಎಲ್ಲ ಇರುತ್ತೆ ವೀಕ್ಷಕರೇ. ಆ ಒಂದು ಶುಭ ಸಮಯದಲ್ಲಿ ನೀವು ಈ ಒಂದು ತಾಯ್ತವನ್ನು ತೆಗೆದು ನಿಮ್ಮ ಪ್ರೀತಿ ನಿಮಗೆ ಮರಳಿ ಸಿಗುತ್ತಲ್ಲ, ಆ ಸಿಕ್ಕಾಗ 1 ವಾರದಲ್ಲಿ ಸಿಕ್ಕಾಗ ಏನು ಮಾಡ್ಬೇಕಂದ್ರೆ ಇದರಲ್ಲಿರುವಂತಹ ಬೂದಿಯನ್ನು ತೆಗೆದುಕೊಂಡು ಅವಳಿಗೆ ಗೊತ್ತಿಲ್ಲದೆ, ನಾನು ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರು ಪೂಜೆ ಮಾಡ್ಕೊಂಡು ಬಂದೆ ಅಂದ್ಕೊಂಡು ಈ ಒಂದು ಬೂದಿಯನ್ನು ಅವಳ ತಲೆಗೆ ಅಂಟಿಸ್ಬೇಕಾಗತ್ತೆ, ಹಣೆಗೆ ಅಂಟಿಸಿದ ನಂತರ ಅವಳು ಕೊನೆವರೆಗೂ ನಿಮ್ಮ ಜೊತೆ ಇರ್ತಾಳೆ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣನೂ ಇರಲ್ಲ ವೀಕ್ಷಕರೇ. ಆ ರೀತಿಯಾದಂತಹ ಈ ಒಂದು ತಂತ್ರ ವೀಕ್ಷಕರೇ. ಒಂದು ವೇಳೆ ಇದನ್ನು ನಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಗುರುಗಳೇ, ನೀವೇ ಏನಾದರೂ ಮಾಡಿಕೊಡಿ, ನಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ, ಈ ಥರ ಸಮಸ್ಯೆಗಳಿರುತ್ತೆ, ಆಗಲ್ಲ ವೀಕ್ಷಕರೇ, ಆಗಲ್ಲ ಗುರುಗಳ ಅಂತ ಹೇಳಿದ್ರೆ ಭಯ ಪಡಬೇಡಿ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವಾಗ ಬೇಕಾದರೂ ಕರೆ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಶಾಶ್ವತ ಪರಿಹಾರ ಮಾಡಿಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಂ ಸುಖಿನೋ ಭವಂತು.